ತುಂಬಾ ಜನರು ರಿಕ್ವೆಸ್ಟ್ ಮಾಡ್ತಾ ಇದ್ರು. ಇದು ಉದ್ಯೋಗ ಮೇಳ ನಡೀತಾ ಇತ್ತು ಮೊದಲೆಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ಉದ್ಯೋಗ ಮೇಳ ಎಲ್ಲಿ ಸಹ ನಡೀತಾ ಇಲ್ಲ. ಸರಿ, ಹಾಗಾಗಿ ನಿಮಗೆ ಶಿವಮೊಗ್ಗದಲ್ಲಿ ಉದ್ಯೋಗ ಮೇಳವನ್ನು ಏರ್ಪಡಿಸಲಾಗಿದ್ದು ಇದು ಉತ್ತಮ ಅವಕಾಶವಾಗಿದ್ದು 5,000ಕ್ಕೂ ಹೆಚ್ಚು ಉದ್ಯೋಗಾವಕಾಶ ಇಲ್ಲಿ ಲಭ್ಯವಿದ್ದು 8ನೇ ತರಗತಿಯಿಂದ ನಿಮ್ಮ ಕ್ವಾಲಿಫಿಕೇಶನ್ ಎಷ್ಟೇ ಆದರೂ ಪರವಾಗಿಲ್ಲ. ಆದರೆ ಮೊದಲನೇದಾಗಿ 8ನೇ ತರಗತಿಯಿಂದ ಇವರು ಇದು ಮಾಡ್ತಾ ಇದ್ದಾರೆ. ನಿಮ್ಮ ಕ್ವಾಲಿಫಿಕೇಶನ್ಗೆ ಅನುಗುಣವಾಗಿ ನೀವು ಇಲ್ಲಿ ಕೆಲಸನ ಪಡೆದುಕೋಬಹುದು. ಓಕೆ, ಉದ್ಯೋಗ ಮೇಳಕ್ಕೆ ನೀವು ವಿಸಿಟ್ ಮಾಡುವಾಗ ಯಾವೆಲ್ಲ ಕ್ವಾಲಿಫಿಕೇಶನ್ ಇರಬೇಕು, ಏನೆಲ್ಲ ತೆಗೆದುಕೊಂಡು ಹೋಗಬೇಕು, ಎಲ್ಲಿ ಹೋಗಬೇಕು, ಎಲ್ಲನೂ ವಿವರವಾಗಿ ಹೇಳ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೋಡಿ. ಇದು ನಿಮಗೆ ಒಂದು ಉತ್ತಮವಾದ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಸರಿ, ಉದ್ಯೋಗ ಹುಡುಕುತ್ತಿರುವ ಕರ್ನಾಟಕದ ಅಭ್ಯರ್ಥಿಗೆ ಇದು ಮಹತ್ವದ ಒಂದು ಮಾಹಿತಿ ಅಂತ ಹೇಳ್ಬೋದು. ಶಿವಮೊಗ್ಗದಲ್ಲಿ ಅಕ್ಷರ ಫೌಂಡೇಶನ್, ಇದು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ NGO ವತಿಯಿಂದ ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ ಶಿವಮೊಗ್ಗ ಸಹಯೋಗದಲ್ಲಿ ಮೆಗಾ ಜಾಬ್ ಫೇರ್ 2026 ಆಯೋಜಿಸಲಾಗಿದ್ದು ಈ ಉದ್ಯೋಗ ಮೇಳದಲ್ಲಿ 5,000ಕ್ಕೂ ಹೆಚ್ಚು ಉದ್ಯೋಗಿಗಳು ಭಾಗವಹಿಸುವಂತಹ ನಿರೀಕ್ಷೆ ಇದ್ದು ವಿದ್ಯಾರ್ಥಿ ಹೊಂದಿರುವ ಉದ್ಯೋಗಾಂಶಗಳಿಗೆ ಉತ್ತಮ ಉದ್ಯೋಗ ಅವಕಾಶ ಪಡೆಯಲು ಉತ್ತಮ ಅವಕಾಶವಾಗಿದೆ ಅಂತ ಹೇಳಿದ್ದಾರೆ. ಸರಿ, ಉದ್ಯೋಗ ಮೇಳದ ದಿನಾಂಕ ಕೊಟ್ಟಿದ್ದಾರೆ. ಇದು ಶಿವಮೊಗ್ಗ ಟೌನ್ ಅಲ್ಲಿ ನಿಮಗೆ ಉದ್ಯೋಗ ಮೇಳ ನಡೀತಾ ಇದೆ. ಇದು 19/9/2026 ಶನಿವಾರದಂದು ನಡೀತಾ ಇದೆ. ಈ ಜಾಬ್ ಫೇರ್ನಲ್ಲಿ ಕೆಳಗಿನ ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿ ಭಾಗವಹಿಸಬಹುದು ಅಂತ ಹೇಳಿದ್ದಾರೆ. 8ನೇ ತರಗತಿ, SLC, PUC, JOC, ITI, ಡಿಪ್ಲೊಮಾ, ಡಿಗ್ರಿ, ಪೋಸ್ಟ್ ಗ್ರಾಜ್ಯುಯೇಷನ್, BE, BTech, ನರ್ಸಿಂಗು, ಫಾರ್ಮಸಿ, D.Pharm, B.Pharm, ಫಿಸಿಕಲ್ ಕ್ಯಾಪ್ ಅಂಡ್ ಕ್ಯಾಂಡಿಡೇಟ್ಸು, ಡ್ರೈವರ್ಸು, ಸೆಕ್ಯೂರಿಟಿ ಹಾಗೂ ಇತರ ಅರ್ಹ ಅಭ್ಯರ್ಥಿಗಳು ಅಂದರೆ ವಿವಿಧ ವಿದ್ಯಾರ್ಥಿ ಮತ್ತು ಕೌಶಲ್ಯ ಹೊಂದಿದ ಉದ್ಯೋಗಾಂಶಗಳಿಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಸರಿ, ಬೆಂಗಳೂರಿನಿಂದ 2 ವೇ ಟ್ರಾನ್ಸ್ಪೋರ್ಟೇಷನ್ ಇದೆ. ಉದ್ಯೋಗ ಮೇಳಕ್ಕೆ ಬೆಂಗಳೂರಿನಿಂದ 2 ವೇ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಮಾಡಲಾಗಿದೆ. ಅಂದರೆ ಬೆಂಗಳೂರಿನಿಂದ ಡಿಪಾರ್ಚರು 18/9/2026 ಶುಕ್ರವಾರ ಪಿಕಪ್ ಟೈಮು ರಾತ್ರಿ 9 ಗಂಟೆಗೆ ನಿಮ್ಮನ್ನು ಪಿಕ್ ಮಾಡಲಾಗುತ್ತೆ. ನೀವು ಬೆಂಗಳೂರಿನಿಂದ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಲಿಕ್ಕೆ ಹೋಗುವವರಾದರೆ ನಿಮಗೆ ಪಿಕ್ ಮಾಡ್ತಾ ಇದ್ದಾರೆ. ರಿಟರ್ನ್ 19/9/2026 ಸಂಜೆಗೆ ನಿಮ್ಮನ್ನು ರಿಟರ್ನ್ ಕೊಂಡೋಗುವಂತ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಹಾಗಾಗಿ ಬೆಂಗಳೂರಿನವರು ಕೂಡ ಇಲ್ಲಿ ಇಂಟರ್ವ್ಯೂಗೆ ಅಟೆಂಡ್ ಮಾಡ್ಕೋಬಹುದು. ಬೆಂಗಳೂರಿನಿಂದ ಜಾಬ್ ಫೇರ್ಗೆ ತೆರಳಲು ಬಯಸುವ ಅಭ್ಯರ್ಥಿಗಳು ಆಯೋಜಕರನ್ನು ಸಂಪರ್ಕಿಸಿ ಸಾರಿಗೆ ವ್ಯವಸ್ಥೆ ಕುರಿತು ಹೆಚ್ಚಿನ ಮಾಹಿತಿನ ಪಡೆದುಕೋಬಹುದು. ಹೌದಲ್ಲ, ಇದನ್ನು ನೋಟ್ ಮಾಡ್ಕೊಳ್ಳಿ. ಸರಿ, ಉದ್ಯೋಗ ಮೇಳದಲ್ಲಿ ತಮ್ಮ ಸಂಸ್ಥೆಯ ಮೂಲಕ ಅಭ್ಯರ್ಥಿಯನ್ನು ನೇಮಕ ಮಾಡಿಕೊಳ್ಳಲು ಬಯಸುವ ಎಂಪ್ಲಾಯರ್ಸ್, HR ರಿಕ್ವೈರ್ಟರ್, ಲೇಬರ್ ಕಾಂಟ್ರಾಕ್ಟರ್ ತಮ್ಮ ಭಾಗವಹಿಸುವಿಕೆಯನ್ನು ನೋಂದಾಯಿಸಿಕೊಳ್ಳಬಹುದು. ಓಕೆ, ಇದನ್ನು ನೋಟ್ ಮಾಡ್ಕೊಳ್ಳಿ. ನಿಮಗೆ ಲಿಂಕ್ ಕೊಟ್ಟಿದ್ದಾರೆ. ಲಿಂಕ್ ನಿಮಗೆ ಕಮೆಂಟ್ ಬಾಕ್ಸ್ ಇಲ್ಲಿ ಡಿಸ್ಕ್ರಿಪ್ಷನ್ ಪಿನ್ ಮಾಡ್ತೀನಿ. ನೀವು ನೇರವಾಗಿ ಅಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬಹುದು. ಸರಿ, ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬಹುದು. ಓಕೆ, ಸರಿ, ಎಂಪ್ಲಾಯರ್ಗಳಿಗೆ ಮನವಿ ಮಾಡ್ತಾ ಇದ್ದಾರೆ. ಎಲ್ಲ ಎಂಪ್ಲಾಯರ್ಸ್, HR ರಿಕ್ವೈರ್ಟರ್ ಮತ್ತು ಲೇಬರ್ ಕಾಂಟ್ರಾಕ್ಟರ್ ಅವರು ಈ ಜಾಬ್ ಫೇರ್ನಲ್ಲಿ ಭಾಗವಹಿಸುವುದನ್ನು 12/9/2026 ಒಳಗೆ ಖಚಿತಪಡಿಸಿಕೊಳ್ಳುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ. ಇದನ್ನು ನೋಟ್ ಮಾಡ್ಕೊಳ್ಳಿ. ಜಾಬ್ ಫೇರ್ ಉಚಿತವಾಗಿದೆ. ಅಭ್ಯರ್ಥಿಗಳಿಂದ ಯಾವುದೇ ರೀತಿಯ ಶುಲ್ಕಗಳನ್ನು ಪಡೆಯಲಾಗುವುದಿಲ್ಲ. ಜಾಬ್ ಫೇರ್ ಹೆಸರಿನಲ್ಲಿ ಹಣ ಅಥವಾ ಕನ್ಸಲ್ಟೆನ್ಸಿ ಚಾರ್ಜಸ್ ಕೇಳುವವರ ಬಗ್ಗೆ ಎಚ್ಚರಿಕೆ ಇರಿ. ಹಾಗೆ ಉದ್ಯೋಗಕ್ಕಾಗಿ ಯಾರಾದರೂ ಹಣ ಕೇಳಿದರೆ ಮೊದಲು ಆಯೋಜಕರೊಂದಿಗೆ ಮಾಹಿತಿಯನ್ನು ಪರಿಶೀಲಿಸಿ. ಸರ್, ನಿಮಗೆ ನಂಬರ್ ಕೂಡ ಕೊಟ್ಟಿದ್ದಾರೆ, ಇಮೇಲ್ ID ಕೂಡ ಕೊಟ್ಟಿದ್ದಾರೆ. ಜಾಬ್ ಫೇರ್ಸ್ @kannada.naukri.org ಅಂತ ಕೊಟ್ಟಿದ್ದಾರೆ. ಸರಿ, ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದಾರೆ, ಆಫೀಸ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಮೊದಲು ಆಫೀಸ್ ನಂಬರ್ ನೋಟ್ ಮಾಡ್ಕೊಳ್ಳಿ. ಓಕೆ, 7892788199. ಹಾಗೆ ವಾಟ್ಸ್ಆಪ್ ನಂಬರ್ 3 ನಂಬರ್ ಇದೆ, ನೋಟ್ ಮಾಡ್ಕೊಳ್ಬಹುದು. 9740840973, ಹಾಗೆ 8095900805, ಹಾಗೆ 9738976127. ಓಕೆ, ಇದು ಜಾಬ್ ಫೇರ್ ಈವೆಂಟ್ ಆರ್ಗನೈಸೇಷನ್ ಅಂಡ್ CEO ಕನ್ನಡ ನೌಕರಿ ಪ್ರೆಸಿಡೆಂಟ್ ಅಕ್ಷರ ಫೌಂಡೇಶನ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕಡೆಯಿಂದ ನಡೀತಾ ಇದೆ. ಅಭ್ಯರ್ಥಿಗೆ ಮುಖ್ಯವಾದ ಸೂಚನೆ: ಹೋಗುವಾಗ ನಿಮ್ಮ ರೆಸ್ಯೂಮು ಅಂದರೆ CV, ವಿದ್ಯಾರ್ಥಿ ಪ್ರಮಾಣ ಪತ್ರ ಒರಿಜಿನಲ್ ಮತ್ತು ಜೆರಾಕ್ಸು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರೆ ಅದನ್ನು ಕೂಡ ಅಗತ್ಯ ದಾಖಲೆಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡು ನೀವು ಹೋಗಬೇಕಾಗುತ್ತೆ. ಓಕೆ, ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋಸು ಎಲ್ಲನೂ ತೆಗೆದುಕೊಂಡು ಹೋಗಬೇಕು. ಜೆರಾಕ್ಸ್ ಕಾಪಿನ ತೆಗೆದುಕೊಂಡು ಹೋಗಿ. ಅಭ್ಯರ್ಥಿ ತಮ್ಮ ವಿದ್ಯಾರ್ಥಿಗೆ ಹೊಂದುವ ಉದ್ಯೋಗಾಂಶಗಳ ಕುರಿತು ನೇರವಾಗಿ ಸಂಬಂಧಪಟ್ಟ ಎಂಪ್ಲಾಯರ್ಸ್ ಅಥವಾ HR ಮಾಹಿತಿನ ಪಡೆದುಕೋಬಹುದು. ಮುಖ್ಯ ದಿನಾಂಕ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಕಂಪನಿ ಪಾರ್ಟಿಸಿಪೇಷನ್ ಕನ್ಫರ್ಮೇಷನ್ 12/9/2026 ಒಳಗೆ
ಬೆಂಗಳೂರು ಡಿಪಾರ್ಚರು 18/9/2026 ರಾತ್ರಿ 9 ಗಂಟೆಗೆ ಬಸ್ ಇದೆ. ಮೆಗಾ ಜಾಬ್ ಫೇರು 19/9/2026 ಶನಿವಾರ. ರಿಟರ್ನು ನೀವು ಬೆಂಗಳೂರಿಗೆ ತುಮಕೂರು ಅಲ್ಲಿಂದ ನಿಮಗೆ ಉದ್ಯೋಗ ನಂತರ ನಿಮ್ಮ ಇಂಟರ್ವ್ಯೂ ಆದ ನಂತರ ನಿಮಗೆ ರಿಟರ್ನ್ ಹೋಗ್ಲಿಕ್ಕೆ ಕೂಡ ವ್ಯವಸ್ಥೆ ಕೊಟ್ಟಿರೋದು 19/9/2026 ಸಂಜೆಗೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೀವು SLC, PUC, ITI, ಡಿಪ್ಲೊಮಾ, ಡಿಗ್ರಿ, BE, BTech ಯಾವುದೇ ವಿದ್ಯಾರ್ಥಿ ಹೊಂದಿರುವ ಉದ್ಯೋಗ ಹುಡುಕುತ್ತಿದ್ದರೆ ಇದು ನಿಮಗೆ ಉತ್ತಮ ಅವಕಾಶ ಅಂತ ಹೇಳ್ಬೋದು. ನಿಮ್ಮ ಸ್ನೇಹಿತರು, ಕುಟುಂಬದವರು ಮತ್ತು ಉದ್ಯೋಗ ಹುಡುಕುತ್ತಿರುವ ಅಭ್ಯರ್ಥಿಗಳಿಗೂ ಈ ಮಾಹಿತಿಯನ್ನು ವಾಟ್ಸಪ್ ಮೂಲಕ ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ನೀವು ಶೇರ್ ಮಾಡ್ಕೋಬಹುದು. ಇಂತಹ ಉದ್ಯೋಗ ಮಾಹಿತಿಯನ್ನು ಕನ್ನಡ ಜಾಬ್, ಕರ್ನಾಟಕ ಜಾಬ್, ಗವರ್ನಮೆಂಟ್ ಜಾಬ್, ಪ್ರೈವೇಟ್ ಜಾಬ್ ಮತ್ತು ಜಾಬ್ ಫೇರ್ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸಬರಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಜಾಸ್ತಿಯಾಗಿ ಇನ್ನೊಂದು ಮುಖ್ಯ ವಿಷಯ, ನಿಮಗೆ ನಮ್ಮ ಚಾನಲಲ್ಲಿ ನಿಮಗೆ ಫ್ಲಿಪ್ಕಾರ್ಟು ಮತ್ತು ಕೆಲವೊಂದು ಪ್ರಾಡಕ್ಟ್ಗಳ ಬಗ್ಗೆ ಮಾಹಿತಿಯನ್ನು ಟ್ಯಾಗ್ ಮಾಡ್ತಾ ಇರ್ತೀವಿ. ನಿಮಗೆ ಬೇಕಾದರೆ ಬೈ ಮಾಡ್ಕೋಬೋದು ಮತ್ತು ನಮ್ಮ ಚಾನಲಲ್ಲಿ ನಿಮಗೆ ಯಾವುದೇ ರೀತಿಯ ಶುಲ್ಕಗಳನ್ನು ವಿಧಿಸಲಾಗುವುದಿಲ್ಲ. ಒಂದು ಮುಖ್ಯ ಸೂಚನೆ ಫ್ರೆಂಡ್ಸ್, ನಮ್ಮ ಚಾನಲಲ್ಲಿ ನಿಮಗೆ ಯಾವುದೇ ರೀತಿಯ ಶುಲ್ಕಗಳನ್ನು ವಿಧಿಸಲಾಗುವುದಿಲ್ಲ. ಹಾಗಾಗಿ ಇದನ್ನು ತುಂಬ ನೋಟ್ ಮಾಡ್ಕೊಳ್ಳಿ. ಸರಿ, ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.